ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದಿನನಿತ್ಯ ಬಳಸುವಂಥ ವರ್ಡ್ಸ್ಗಳನ್ನು ಕಲಿಯೋಣ. ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ವರ್ಡ್ ಯಾರದು. ಯಾರದು ಅಂದರೆ ಹೂಸ್. ಹೂಸ್ ಅಂದರೆ ಯಾರದು. ಯಾಕೆ ಅಥವಾ ಏಕೆ ಇದನ್ನು ಇಂಗ್ಲಿಷ್ನಲ್ಲಿ ವಾಯ್ ಎಂದು ಕರೆಯುತ್ತೇವೆ. ವಾಯ್. ಏನು. ಏನು ಅಂದರೆ ವಾಟ್. ಏನು ಅಂದರೆ ವಾಟ್. ಯಾವಾಗ ವೆನ್. ಯಾರು ಹೂ. ಯಾರಿಗೆ ಹೂಮ್. ಹೂಮ್ ಅನ್ನಬೇಕು, ಯಾರಿಗೆ ಅನ್ನಲು. ಎಲ್ಲಿ ವೇರ್. ಯಾವುದು ವಿಚ್. ವಿಚ್ ಅನ್ನಲು ಯಾವುದು. ನೆಕ್ಸ್ಟ್ ಐ ಅಂದರೆ ನಾನು. ಯು ಅಂದರೆ ನೀನು ಅಥವಾ ನೀವು. ಹಿ ಅಂದರೆ ಅವನು. ಶಿ ಅಂದರೆ ಅವಳು. ಇಟ್ ಅಂದರೆ ಇದು ಅಥವಾ ಅದು. ವಿ ಅಂದರೆ ನಾವು. ನೆಕ್ಸ್ಟ್ ವರ್ಡ್ ದೇ. ದೇ ಅಂದರೆ ಅವರು ಅಥವಾ ಇವರು. ಹೀಸ್ ಅಂದರೆ ಅವನ. ನೆಕ್ಸ್ಟ್ ಸಂತೋಷ. ಇದನ್ನು ಇಂಗ್ಲಿಷ್ನಲ್ಲಿ ಹ್ಯಾಪಿನೆಸ್ ಅನ್ನುತ್ತಾರೆ. ದುಃಖ. ದುಃಖ ಅಂದರೆ ಸ್ಯಾಡ್ನೆಸ್. ಕೋಪ. ಕೋಪ ಅಂದರೆ ಆ್ಯಂಗರ್ ಅಥವಾ ಆ್ಯಂಗ್ರಿ. ಅವಮಾನ ಅಂದರೆ ಇನ್ಸಲ್ಟ್. ಅವಮಾನ ಅಂದರೆ ಇನ್ಸಲ್ಟ್. ಆಶ್ಚರ್ಯ. ಆಶ್ಚರ್ಯ ಅಂದರೆ ಸರ್ಪ್ರೈಸ್. ಫಿಯರ್. ಫಿಯರ್ ಅಂದರೆ ಭಯ. ಭಯಕ್ಕೆ ಇಂಗ್ಲಿಷ್ನಲ್ಲಿ ಫಿಯರ್ ಅನ್ನೋರು. ಗೊಂದಲ. ಗೊಂದಲ ಅಂದರೆ ಕನ್ಫ್ಯೂಷನ್. ಆತಂಕ. ಆತಂಕ ಅಂದರೆ ಎನಾಕ್ಸಿಟಿ. ನೆಕ್ಸ್ಟ್ ಆನಂದ. ಆನಂದ ಅಂದರೆ ಜಾಯ್. ನೆಕ್ಸ್ಟ್ ಫಾರ್ ಮೀ. ಫಾರ್ ಮೀ ಅಂದರೆ ನನಗೋಸ್ಕರ. ಫಾರ್ ಅಸ್. ಫಾರ್ ಅಸ್ ಅಂದರೆ ನಮಗೋಸ್ಕರ. ಫಾರ್ ಯು. ಫಾರ್ ಯು ಅಂದರೆ ನಿನಗೋಸ್ಕರ. ಫಾರ್ ದೆಮ್. ಫಾರ್ ದೆಮ್ ಅಂದರೆ ಅವರಿಗೋಸ್ಕರ. ಫಾರ್ ಹಿಮ್. ಫಾರ್ ಹಿಮ್ ಅಂದರೆ ಅವನಿಗೋಸ್ಕರ. ಫಾರ್ ಹರ್. ಫಾರ್ ಹರ್ ಅಂದರೆ ಅವಳಗೋಸ್ಕರ. ಫಾರ್ ಇಟ್. ಫಾರ್ ಇಟ್ ಅಂದರೆ ಇದರಗೋಸ್ಕರ. ನೆಕ್ಸ್ಟ್ ವರ್ಡ್ ಆರ್ಮ್. ಆರ್ಮ್ ಅಂದರೆ ಕೈ. ಏರ್. ಏರ್ ಅಂದರೆ ಗಾಳಿ. ಏಮ್. ಏಮ್ ಅಂದರೆ ಗುರಿ. ಆಸ್ಕ್. ಆಸ್ಕ್ ಅಂದರೆ ಕೇಳು. ಆ್ಯಂಟ್. ಆ್ಯಂಟ್ ಅಂದರೆ ಇರುವೆ. ಆ್ಯಪಲ್. ಆ್ಯಪಲ್ ಅಂದರೆ ಸೇಬು. ಎನಿಮಲ್ ಅಂದರೆ ಪ್ರಾಣಿ. ಆ್ಯಂಗರ್. ಆ್ಯಂಗರ್ ಅಂದರೆ ಕೋಪ. ಆನ್ಸರ್. ಆನ್ಸರ್ ಅಂದರೆ ಉತ್ತರ. ಅಟ್ಯಾಕ್. ಅಟ್ಯಾಕ್ ಅಂದರೆ ದಾಳಿ. ಅಗ್ರಿ. ಅಗ್ರಿ ಅಂದರೆ ಒಪ್ಪು. ಏರಿಯಾ. ಏರಿಯಾ ಅಂದರೆ ಪ್ರದೇಶ ಎಂಬ ಅರ್ಥ ಬರುತ್ತೆ. ಏಜ್. ಏಜ್ ಅಂದರೆ ವಯಸ್ಸು. ಅಡ್ವೈಸ್. ಅಡ್ವೈಸ್ ಅಂದರೆ ಸಲಹೆ. ನೆಕ್ಸ್ಟ್ ವರ್ಡ್ ಎಬಿಲಿಟಿ ಅಂದರೆ ಸಾಮರ್ಥ್ಯ. ಎಬಿಲಿಟಿ ಅಂದರೆ ಸಾಮರ್ಥ್ಯ. ಅಲೋನ್. ಅಲೋನ್ ಅಂದರೆ ಒಂಟಿಯಾಗಿ. ಆಲ್ವೇಸ್. ಆಲ್ವೇಸ್ ಅಂದರೆ ಯಾವಾಗಲೂ. ಅಫ್ರೇಡ್. ಅಫ್ರೇಡ್ ಅಂದರೆ ಭಯಪಡುವ. ಅಫ್ರೇಡ್ ಅಂದರೆ ಭಯಪಡುವ. ಹೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ವಿಡಿಯೋಸನ್ನು ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.